ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 38 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 1 ಎಕರೆ 20 ಗುಂಟೆ ಮಾರುವಂಥ ತಾರ್ ರೋಡ್ ಅಟ್ಯಾಚ್ ಇರುವಂಥ ಅಡಿಕೆ ಸಸಿ ಇರುವಂಥ ತೋಟ ಮಾರಾಟ. ಏನು ಈ ಜಮೀನಲ್ಲಿ ಏನೆಲ್ಲ ಇದೆ, ಇನ್ನು ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಚಳ್ಳಕೆರೆಗೆ 38 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 238 ಕಿಲೋಮೀಟ್ರ್ ಆಗುತ್ತೆ. ಮತ್ತೊಂದು ಮಾರ್ಗದಿಂದ ಬಂದರೆ ಇಲ್ಲಿಗೆ ಕೇವಲ 200 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ. ಇನ್ನು ತಾರ್ ರೋಡ್ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ ಇದು. 1 ಎಕರೆ 20 ಗುಂಟೆ ಅಡಿಕೆ ಸಸಿ ಇರುವಂಥ ಪ್ರಾಪರ್ಟಿ. ಇನ್ನು ಮೊದಲಿಗೆ ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಅಡಿಕೆ ಸಸಿ ಮಧ್ಯೆ ಯಾವುದಾದ್ರೂ ಕ್ರಾಪ್ ಬೆಳೆಯನ್ನು ಬೆಳಿಬೋದು, ಮತ್ತು ಜೊತೆಗೆ ಮೆಕ್ಕೆಜೋಳ, ಇನ್ನೂ ಯಾಕೆಂದರೆ 2 ವರ್ಷದ್ದು ಅಡಿಕೆ ಸಸಿ, ಇದರ ಮಧ್ಯದಲ್ಲಿ ಬೇರೆ ಬೆಳೆಯನ್ನು ಕೂಡ ಬೆಳಿಬೋದು. ತುಂಬ ಚೆನ್ನಾಗಿ ನೀರಿನ ಸ್ಥಿತಿ ಚೆನ್ನಾಗಿದೆ. ಈ ಭಾಗದಲ್ಲಿ ಮಾತ್ರ ನೀರು ತುಂಬ ಚೆನ್ನಾಗಿದೆ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ನೀರು ಇವೆರಡೂ ಚೆನ್ನಾಗಿರೋದಕ್ಕೆ ತುಂಬ ಸೊಗಸಾಗಿ ಬಂದಿದೆ ನೋಡಿರಿ ಅಡಿಕೆ ಸಸಿ. ಜೊತೆಗೆ ಸುತ್ತಲೂ ತೆಂಗಿನ ಗಿಡ ಇದ್ದಾವೆ, ಈಗಾಗಲೇ ಅದು ಬೆಳೆ ಕೊಡ್ತಾ ಇದೆ. ಅಡಿಕೆ ಸಸಿ ಅಂತೂ ತುಂಬ ಸೊಗಸಾಗಿ ಬಂದಿದೆ. ನಾನು ವಿಡಿಯೋದಲ್ಲಿ ಎಷ್ಟರ ಮಟ್ಟಿಗೆ ತೋರಿಸಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಸ್ಥಳಕ್ಕೆ ಬಂದು ನಿಮಗೆ ಇಷ್ಟ ಆದರೆ ಸ್ಥಳಕ್ಕೆ ಬಂದು ಒಂದು ಸಾರಿ ಪರಿಶೀಲನೆ ಮಾಡಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ವಿಪರೀತ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಯಾರು ಏನು ಅದೆಲ್ಲವೂ ಕೂಡ ಗೊಂದಲ ಆಗಿದೆ. ಸದ್ಯದಲ್ಲಿ ಯಾವುದೇ ರೀತಿ ಬೆಲೆ ಏರಿಕೆ ಆಗುವ ಲಕ್ಷಣ ಅಂತೂ ಇಲ್ಲ. ಆದರೆ ಸುಮ್ಮನೆ ಕೆಲವೊಂದಿಷ್ಟು ಜನ ಬೆಲೆಯನ್ನು ಜಾಸ್ತಿ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ನೀವು ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಜಮೀನನ್ನು ಯಾವ ಬೆಲೆಗೆ ಖರೀದಿ ಮಾಡ್ಬೋದು ಅವೆಲ್ಲವನ್ನು ಕೂಡ ನೀವು ಪರಿಶೀಲನೆ ಮಾಡಿ ಜಮೀನನ್ನು ಖರೀದಿಸುವಂಥ ಕೆಲಸ ಮಾಡಿ. ಯಾಕೆಂದರೆ ಇತ್ತೀಚೆಗೆ ಸುಮ್ಮನೆ 15 ಲಕ್ಷ ಇದ್ದರೆ 20 ಲಕ್ಷ ಹೇಳ್ತಾರೆ, 10 ಲಕ್ಷ ಇದ್ದರೆ 15 ಲಕ್ಷ ಹೇಳ್ತಾರೆ. ಇನ್ನು 10 ಲಕ್ಷದಲ್ಲಂತೂ ಒಳಗಡೆ ಜಮೀನೇ ಸಿಗೋದಿಲ್ಲ ಇತ್ತೀಚೆಗೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ವೀಡಿಯೋಸನ್ನು ಹಾಕೋದೇ ಕೈ ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ಆ ಬೆಲೆಯನ್ನು ಹೆಂಗೆ ಹೇಳೋದು ಅದು ಅರ್ಥ ಆಗ್ತಾಯಿಲ್ಲ. ಇನ್ನು ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ಮಣ್ಣು ರೆಡ್ ಸಾಯಿಲು, ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ, ಒಂದು ಬೋರ್ ಇದೆ, ಒಂದು TC ಇದೆ, ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ ಈ ಜಮೀನಿಗೆ. ಜೊತೆಗೆ ತಾರ್ ರೋಡ್ ಪೇಸ್ ಕೂಡ ಚೆನ್ನಾಗಿದೆ, ತಾರ್ ರೋಡ್ ಅಟ್ಯಾಚೇ ಇರೋದು. ಒಳ್ಳೆ ಪ್ರಾಪರ್ಟಿ ಬೇಕನ್ನೋರು ಈ ಕಡೆ ಗಮನ ಹರಿಸ್ಬೋದು. 1 ಎಕರೆ 20 ಗುಂಟೆ ಸಣ್ಣದಾಗಿ ಏನಾದರೂ ಒಂದಿಷ್ಟು ಶಿಸ್ತಾಗಿ ಸುತ್ತಲೂ ಫೆನ್ಸಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ. ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಅದರ ವಿಚಾರ ಬಗ್ಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ಜೊತೆಗೆ ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ ಯಾವುದೇ ರೀತಿ ಅನುಮಾನ ಬೇಡ. ನೇರವಾಗಿ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟಿ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನಿಮಗೆ ಸೀದಾ ಆಫೀಸ್ ಹತ್ರನೇ ಬಂದರೆ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ. ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಎಲ್ಲ ವಿಚಾರ ಆದಮೇಲೆ ಇದರ ಬೆಲೆ ನಾನು ಮತ್ತೆ ಹೇಳ್ತಾ ಇದ್ದೀನಿ. 1 ಎಕರೆ ನಿಮಗೆ ಈ ಜಮೀನಿಗೆ 1 ಎಕರೆಗೆ 22ರಿಂದ 23 ಲಕ್ಷ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ಆಗುತ್ತೆ. ತಾರ್ ರೋಡ್ ಅಟ್ಯಾಚ್ ಇದೆ, ಸ್ವಲ್ಪ ರೇಟ್ ಜಾಸ್ತಿ ಅನಿಸ್ತು, ಆದರೂ ಕೂಡ ತಾರ್ ರೋಡ್ ಇದೆ, ತಾರ್ ರೋಡ್ ಅಟ್ಯಾಚ್ ಇದೆ. ನೀವು ಇನ್ನೂ ಎಲ್ಲೋ ನಕಾಶೆ ರೋಡ್ಗಳಲ್ಲಿ ಕೂಡ 15-20 ಲಕ್ಷ ಹೇಳ್ತಾರೆ. ಅದನ್ನು ಹೋಲಿಕೆ ಮಾಡಿದ್ರೆ ಇದು ತಾರ್ ರೋಡ್ ಅಟ್ಯಾಚು ತೊಗೋಬೋದು ಅಂತ ನನ್ನ ಭಾವನೆ. ಇನ್ನು 1 ಎಕರೆ 22ರಿಂದ 23 ಲಕ್ಷ ಹೇಳ್ತಾರೆ. ಇಂಟ್ರೆಸ್ಟ್ ಇರೋರಿ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.